ಯೆಹೋವನನ್ನ ಆರಾಧಿಸಿರುವಂತ ಮಗಳು, ಅವಳು ಯೆಹೋವನ ಮೇಲೆ ವಿಶ್ವಾಸ ಇಟ್ಟಿರುವಂತ ಮಗಳು. ಇವತ್ತು ನಮ್ಮ ಜೀವಿತದಲ್ಲಿ ಕೂಡ, ನಮ್ಮ ಬದುಕಿನಲ್ಲಿ ಕೂಡ, ನಮ್ಮ ಭವಿಷ್ಯತ್ತಿನಲ್ಲಿ ಕೂಡ ನಾವು ಯಾವುದರ ಮೇಲೆ ಆಧಾರವಾಗಿದೆಯೋ, ನಾವು ಯಾರನ್ನ ಆತುಕೊಂಡು ಬದುಕ್ತಾ ಇದ್ದೇವೋ, ಕೆಲವೊಂದು ಸರ್ತಿ ನಮ್ಮ ಕೈ ಬಿಡಲ್ಪಡುವಂತ ಸಮಯಗಳು ಎದುರಾದರೂ ಕೂಡ ನಮ್ಮ ಕರ್ತನಾಗಿರುವಂತ ದೇವರು ನಮ್ಮ ಕೈ ಬಿಡೋದಿಲ್ಲ. ಪ್ರೀತಿಯ ದೇವರ ಮಕ್ಕಳೇ, ಆತನು ಹೇಳ್ತಾ ಇದ್ದಾನೆ ಏನಂತಂದ್ರೆ, ಹೆತ್ತ ತಾಯಿ ನಿನ್ನ ಕೈ ಬಿಟ್ಟರು ಕೂಡ ನಾನು ನಿನ್ನ ಕೈ ಬಿಡೋದಿಲ್ಲ. ಅದಕ್ಕೆ ತಾನೇ ನಾವು ದೇವರನ್ನ ಆರಾಧನೆ ಮಾಡಬೇಕು, ಅದಕ್ಕೆ ತಾನೇ ನಾವು ದೇವರ ಮೇಲೆ ವಿಶ್ವಾಸ ಇಡಬೇಕು, ಅದಕ್ಕೆ ತಾನೇ ನಾವು ದೇವರ ಬಳಿ ಬರಬೇಕು, ಅದಕ್ಕೆ ತಾನೇ ನಾವು ದೇವರನ್ನ ನಂಬಬೇಕು. ನಾವು ದೇವರ ಮೇಲೆ ಯಾಕೆ ವಿಶ್ವಾಸ ಇಡಬೇಕು? ಪ್ರೀತಿಯ ದೇವರ ಮಕ್ಕಳೇ, ಕೆಲವರು ಭಕ್ತಿ ಹೇಗ್ ಮಾಡ್ತಾರೆ ಅಂತಂದ್ರೆ, ಮನೆ ಕುಂತು ಭಕ್ತಿ ಮಾಡ್ತಾರೆ. ಮನೆ ಕುಂತು ಭಕ್ತಿ ಮಾಡಂಗಿದ್ರೆ ದೇವರು ಯಾಕೆ ಆಲಯ ಕಟ್ಟಿದ್ದಾನೆ, ಸಭೆನ ಯಾಕೆ ಸ್ಥಾಪನೆ ಮಾಡಿದ್ದಾನೆ? ಮನೆ ಕೂತ್ಕೊಂಡೆ ಭಕ್ತಿ ಮಾಡ್ಬೇಕಲ್ಲ.